ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಎಲ್ಲರೂ ಕುತೂಹಲದ ಕಣ್ಗಳಿಂದ ನೋಡ್ತಾ ಇರುವಂತಹ ಒಂದು ಪ್ರಕರಣ ಅಂತ ಹೇಳಿದ್ರೆ ಅದು ವಿನಯ್ ಕುಲಕರ್ಣಿ ಮತ್ತು ಇತರೆ ಅಪರಾಧಿಗಳಿಗೆ ವಿಧಿಸುವಂತಹ ಶಿಕ್ಷೆಯ ಪ್ರಮಾಣ ಎಷ್ಟು ಅಂತ. ನೆನೆ ಕಂಪ್ಲೀಟ್ ಆಗಿ ಕೋರ್ಟ್ ವಾದ ಪ್ರತಿವಾದವನ್ನು ಆಲಿಸಿತ್ತು. ಒಂದ್ ಕಡೆಗೆ ವಿನಯ್ ಕುಲಕರ್ಣಿ ಅವರ ಪರ ವಕೀಲರು ತುಂಬಾ ಇಂಟ್ರೆಸ್ಟಿಂಗ್ ಮತ್ತು ವಿಚಿತ್ರ ಅನಿಸುವಂತಹ ಪಾಯಿಂಟ್ಗಳನ್ನ ಮಂಡಿಸೋದ್ರ ಮೂಲಕ ಶಿಕ್ಷೆಯ ಪ್ರಮಾಣ ಕಡಿಮೆ ಆಗಬೇಕು ಅಂತ ಕೇಳ್ಕೊಂಡ್ರು. ಅಟ್ ದ ಸೇಮ್ ಟೈಮ್ ಸರ್ಕಾರಿ ಪರ ವಕೀಲರಂತೂ ಶಿಕ್ಷೆ ಗರಿಷ್ಠ ಪ್ರಮಾಣದಲ್ಲಿ ಕೊಟ್ಟು ಇದನ್ನ ಉದಾಹರಣೆಯಾಗಿ ಎಲ್ಲರೂ ನೋಡೋ ರೀತಿ ಆಗಬೇಕು, ಎಲ್ರಿಗೂ ಪಾಠ ಆಗಬೇಕು ಅಂತ ಹೇಳಿದ್ರು. ಹಾಗಾದ್ರೆ ಇವತ್ತು ತೀರ್ಪು ಬರುತ್ತೆ. ಆ ತೀರ್ಪಿನಲ್ಲಿ ಶಿಕ್ಷೆಯ ಪ್ರಮಾಣ ಪ್ರಕಟ ಎಷ್ಟಾಗುತ್ತೆ ಅನ್ನೋ ಪ್ರಶ್ನೆ ಸಹಜವಾಗಿದ್ದೇ ಇದೆ. ನಿನ್ನೆ ಆದಂತಹ ಇಂಟ್ರೆಸ್ಟಿಂಗ್ ವಾದ ಪ್ರತಿವಾದಗಳು ಯಾವ ರೀತಿ ಇತ್ತು ಆ ಡೀಟೇಲ್ಸ್ ಅನ್ನ ಒನ್ ಬೈ ಒನ್ ನೋಡ್ತಾ ಹೋಗೋಣ. ಈಗ ಕೊಲೆ ಕೇಸ್ನಲ್ಲಿ ಶಾಸಕ ವಿನಯ್ ಕುಲಕರ್ಣಿ ದೋಷಿ ಅನ್ನೋದು ಪ್ರಕಟ ಆಗಿದೆ. ಇದು ನಿರ್ವಿವಾದ, ಏನು ಡೌಟ್ಸ್ ಇಲ್ಲ ಇದರಲ್ಲಿ. ಇಂದು ಕೋರ್ಟ್ನಲ್ಲಿ ಇವರಿಗೆ ವಿಧಿಸಬೇಕಾದ ಶಿಕ್ಷೆಯ ಪ್ರಮಾಣ ಪ್ರಕಟ ಆಗುತ್ತೆ. ಗರಿಷ್ಠ ಶಿಕ್ಷೆ ಕೊಡಿ ಅಂತ ಪ್ರಾಸಿಕ್ಯೂಷನ್ ಕೇಳ್ತಾ ಇದೆ. ಮರಣದಂಡನೆ ವಿಧಿಸಿ, ರೇರೆಸ್ಟ್ ಆಫ್ ರೇರ್ ಪ್ರಕರಣ ಇದು ಅಂತ ಕೇಳ್ತಾ ಇದ್ದಾರೆ. ಬಟ್ ಇಲ್ಲ ಕನಿಷ್ಠ ಶಿಕ್ಷೆ ಕೊಡಿ ಅಂತ ವಿನಯ್ ಕುಲಕರ್ಣಿ ಪರ ವಕೀಲರು, ಇತರೆ ಆರೋಪಿಗಳು A1 ಇಂದ ಹಿಡಿದು A14 ತನಕ ಎಲ್ಲ ಮಿಡ್ಲ್ ಕ್ಲಾಸ್ ಆಲ್ಮೋಸ್ಟ್ ಆರೋಪಿಗಳು, ಅಪರಾಧಿಗಳು. ಸೊ ಅವ್ರ ಕಡೆ ವಕೀಲರು ಕೇಳ್ಕೊಂಡಿದ್ದಾರೆ. ನ್ಯಾಯಮೂರ್ತಿ ಸಂತೋಷ್ ಗಜಾನನ ಭಟ್ ಅವರು ಈ ಎಲ್ಲ ವಾದವನ್ನು ಆಲಿಸಿದ್ದಾರೆ. ಸಾಮಾನ್ಯವಾಗಿ ಪನಿಷ್ಮೆಂಟ್ ಕೊಡಬೇಕಾದ್ರೆ ಕೆಲ ಪಾಯಿಂಟ್ಸನ್ನು, ಕೆಲ ಫ್ಯಾಕ್ಟರ್ಸ್ ಮ್ಯಾಟರ್ ಆಗುತ್ತೆ. ಏನು ಫ್ಯಾಕ್ಟ್ರು ಅಂತ ಕೇಳಿದ್ರೆ, ಒಂದು ಅಪರಾಧಿಗಳ ವಯಸ್ಸು ಎಷ್ಟು, ಮೆಂಟಲ್ ಕಂಡೀಷನ್ ಏನು, ಇವ್ರನ್ನ ಕನಿಷ್ಠ ಶಿಕ್ಷೆ ಕೊಟ್ಟು ಆಚೆ ಬಿಟ್ಟರೆ ಸುಧಾರಿಸೋ ಮನಸ್ಥಿತಿಯವ್ರು ಇದಾರ, ಇವರು ಪ್ರೊವೊಕೇಷನ್ಗೆ ಒಳಪಟ್ಟು ಕೊಲೆ ಮಾಡಿದ್ದ, ಇದು ಹೀನಸ್ ಕ್ರೈಮ್ ಅಲ್ವಾ, ಇದನ್ನೆಲ್ಲ ಚೆಕ್ ಮಾಡ್ತಾರೆ. ಅಕಸ್ಮಾತ್ ಎಲ್ಲ ಡೆಡ್ ಆಪೋಸಿಟ್ ಇದ್ದರೆ, ಅಂದರೆ ಪ್ರೊವೊಕೇಷನ್ ಏನಿರಲಿಲ್ಲ, ಫುಲ್ ಪ್ಲ್ಯಾನ್ ಮಾಡ್ಕೊಂಡು ಮಾಡಿದ್ರು, ಆಮೇಲೆ ಒಬ್ಬ ವ್ಯಕ್ತಿ ಅವನ ಹತ್ರ ಯಾವುದೇ ಆಯುಧ ಇಲ್ಲದಿರಬೇಕಾದ್ರೆ ಇವರೆಲ್ಲ ಪ್ರಹಾರ ಮಾಡಿ ಅವನನ್ನು ನರಳಿ ಸಾಯೋ ರೀತಿ ಮಾಡಿದ್ರು ಅನ್ನೋದೆಲ್ಲ ಮನವರಿಕೆ ಆಗ್ತಾ ಹೋದಷ್ಟು ಇವ್ರ ಮೇಲೆ ಶಿಕ್ಷೆಯ ಪ್ರಮಾಣ ಜಾಸ್ತಿ ಆಗುತ್ತೆ. ಆಮೇಲೆ ಬ್ಯಾಕ್ಗ್ರೌಂಡ್ ವೆರಿಫಿಕೇಷನನ್ನು ಕೋರ್ಟ್ ಮಾಡುತ್ತೆ. ಯಾರು ಈಗ ತಂದಿರುವಂತಹ ಅಪರಾಧಿಗಳು ಯಾರು, ಅವ್ರದ್ದು ಬ್ಯಾಕ್ಗ್ರೌಂಡ್ ವೆರಿಫಿಕೇಷನ್ ಏನು ಹೇಳುತ್ತೆ, ಅವರು ಹೆಬಿಚುವಲ್ ಅಫೆಂಡರ್ಸಾ, ಅಂದರೆ ಪದೇ ಪದೇ ಕಾನೂನಿನ ಉಲ್ಲಂಘನೆ ಮಾಡಿದವರ, ಅಥವಾ ಸಮಾಜದಲ್ಲಿ ಪ್ರಭಾವಿಗಳ, ಅದನ್ನು ಕೂಡ ಚೆಕ್ ಮಾಡುತ್ತೆ ಕೋರ್ಟು. ಆಮೇಲೆ ಹೊರ ಜಗತ್ತಿಗೆ ಈ ಅಪರಾಧಿಗಳು ಇರಲೇಬೇಕಾ, ಇವ್ರಿಲ್ಲ ಅಂದರೂ ಜೀವನ ನಡೆಯುತ್ತಾ, ಇವರ ಅವಲಂಬಿತ ಫ್ಯಾಮಿಲಿಯವ್ರದ್ದು ಅನ್ನೋದನ್ನೆಲ್ಲ ನೋಡಿ ತೀರ್ಪನ್ನು, ಶಿಕ್ಷೆಯ ಪ್ರಮಾಣವನ್ನು ಪ್ರಕಟ ಮಾಡುತ್ತೆ. ಹೀಗಾಗಿ ಸಹಜ ಕುತೂಹಲ ಇದೆ. ಹೌದು, ವಿನಯ್ ಕುಲಕರ್ಣಿ ಪಾಲಿಗೆ ಇವತ್ತು ಬಿಗ್ ಡೇ. ಅವರ ರಾಜಕೀಯ ಭವಿಷ್ಯವನ್ನು ಕೂಡ ಕೋರ್ಟ್ ಕೊಡುವಂತಹ ಶಿಕ್ಷೆಯ ಪ್ರಮಾಣ ನಿರ್ಧರಿಸುತ್ತೆ. ಜೈಲಿನಲ್ಲಿ ಚಿಂತಾಕ್ರಾಂತರಾಗಿದ್ದಾರಂತೆ ಶಾಸಕ ವಿನಯ್ ಕುಲಕರ್ಣಿ. ಕ್ವಾರಂಟೈನ್ ಸೆಲ್ನಲ್ಲಿ ವಿನಯ್ ಕುಲಕರ್ಣಿ ಅವರನ್ನ ಇಟ್ಟಿದ್ದಾರೆ. ಯಾವ ಶಿಕ್ಷೆ ಆಗುತ್ತೋ ಅನ್ನುವಂತಹ ಚಡಪಡಿಕೆ, ಟೆನ್ಷನ್ ವಿನಯ್ ಕುಲಕರ್ಣಿ ಅವರಲ್ಲಿದೆ. ಶಾಸಕ ಸ್ಥಾನವನ್ನು ಕಳೆದುಕೊಳ್ಳುವಂತಹ ಆತಂಕದ ಬಗ್ಗೆಯೂ ಕೂಡ ವಕೀಲರ ಜೊತೆ ಚರ್ಚೆ ನಡೆಸಿದ್ದಾರೆ. ಹೈಕೋರ್ಟ್ಗೆ ಮೇಲ್ಮನವಿಯನ್ನು ಸಲ್ಲಿಸುವ ಬಗ್ಗೆಯೂ ಈಗಾಗಲೇ ವಕೀಲರ ಜೊತೆಗೆ ಚರ್ಚೆಯನ್ನು ನಡೆಸಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಹೇಳಿ ಕೇಳಿ ಪ್ರಭಾವಿ ನಾಯಕರಾಗಿದ್ದರು ವಿನಯ್ ಕುಲಕರ್ಣಿ. ಹಾಲಿ ಶಾಸಕರು, ಜೈಲಿನಲ್ಲಿ ಇದ್ಕೊಂಡಿಯೇ ಚುನಾವಣೆಯನ್ನು ಗೆದ್ದಂತಹ ವ್ಯಕ್ತಿ, ಸಿದ್ದರಾಮಯ್ಯ ಸಂಪುಟದಲ್ಲಿ ಕ್ಯಾಬಿನೆಟ್ನಲ್ಲಿ ಸಚಿವರಾಗಿ ಕೆಲಸವನ್ನು ನಿರ್ವಹಿಸಿದವರು, ಪ್ರಬಲ ಸಮುದಾಯ ಅವರ ಬೆನ್ನಿಗೆ ನಿಂತಿತ್ತು. ಸಹಜವಾಗಿಯೇ ಅಧಿಕಾರವನ್ನು ನೋಡಿದ್ದಾರೆ, ಆಡಂಬರದ ಜೀವನವನ್ನು ನೋಡಿದ್ದಾರೆ. ಇವತ್ತು ಈ ಪರಿಸ್ಥಿತಿಯಲ್ಲಿ ಇದೀನಲ್ಲ ಅನ್ನುವಂತಹ ಕೊರಗು. ಮತ್ತೊಂದು ಕಡೆ 3 ಜನ ಮಕ್ಕಳು ವಿದೇಶದಲ್ಲಿ ಓದ್ತಾ ಇದ್ದಾರೆ, ಮದುವೆ ಮಾಡಬೇಕು, ನನಗೆ ಶಿಕ್ಷೆ ಪ್ರಮಾಣವನ್ನು ಕಡಿಮೆ ಮಾಡಿ ಅಂತೇಳಿ ಸ್ವತಃ ಅವರೇ ನಿನ್ನೆ ಜಡ್ಜ್ ಎದುರು ಮನವಿಯನ್ನು ಮಾಡಿಕೊಂಡಿದ್ದಾರೆ. ಎಲ್ಲವೂ ಕೂಡ ಈಗ ಕಣ್ಮುಂದೆ ಬರ್ತಾ ಇರುತ್ತೆ. ಜೈಲಿನಲ್ಲಿ ಈ ಹಿಂದಿನ ದಿನಗಳನ್ನು ನೆನಪು ಹಾಕಿ ಸಹಜವಾಗಿಯೇ ಆತಂಕಕ್ಕೊಳಗಾಗೋದು, ಟೆನ್ಷನ್ಗೊಳಗಾಗೋದು ಇದ್ದೇ ಇರುತ್ತೆ. ಅದಾದಮೇಲೆ ಜನಪ್ರತಿನಿಧಿಗಳ ಕಾನೂನಿನ ಪ್ರಕಾರ 2 ವರ್ಷ ಮೇಲ್ಪಟ್ಟು ಶಿಕ್ಷೆ ಆಗಿದ್ದೇ ಆದರೆ ಆಟೋಮೆಟಿಕ್ ಆಗಿ ಅವರ ಶಾಸಕ ಸ್ಥಾನ ಕೂಡ ಅನರ್ಹ ಆಗುವಂತಹ ಸಾಧ್ಯತೆ ಇರುತ್ತೆ. ಡೀಟೇಲ್ಸ್ ಅನ್ನು ಕೊಡೋದಕ್ಕೆ ನರಸಿಂಹಮೂರ್ತಿ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ನರಸಿಂಹಮೂರ್ತಿ, ಎಲ್ಲವೂ ಅಂದುಕೊಂಡಂತಾಗಿದ್ರೆ ನಿನ್ನೆಯೇ ಶಿಕ್ಷೆಯ ಪ್ರಮಾಣ ಪ್ರಕಟವಾಗಬೇಕಿತ್ತು, ಬಟ್ ಇವತ್ತಿಗೆ ಅದು ನಿಗದಿ ಆಗಿದೆ. ಎಷ್ಟು ಗಂಟೆಗೆ ಶಿಕ್ಷೆಯನ್ನ ಪ್ರಕಟಿಸುತ್ತೆ ಕೋರ್ಟು? ಜೊತೆಗೆ ಜೈಲಿನಲ್ಲಿರುವಂತಹ ವಿನಯ್ ಕುಲಕರ್ಣಿ ಅವರ ಚಡಪಡಿಕೆ, ಆತಂಕ ಯಾವ ರೀತಿ ಇದೆ ಅಂತ ಹೇಳಿ ಎಕ್ಸ್ಪ್ಲೇನ್ ಮಾಡಬಹುದಾ ಅಂತ? ಪ್ರೇಮ, ಇವತ್ತು
ವಿನಯ್ ಕುಲಕರ್ಣಿ ಮತ್ತು ಇತರ 17 ಆರೋಪಿಗಳ ಶಿಕ್ಷೆಯನ್ನು ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯದ ನ್ಯಾಯಾಧೀಶರಾದಂತಹ ಸಂತೋಷ್ ಗಜಾನನ್ ಭಟ್ ಅವರು ಇವತ್ತು ಆ ಒಂದು ಶಿಕ್ಷೆಯ ಪ್ರಮಾಣವನ್ನು ತಿಳಿಸಲಿದ್ದಾರೆ. ಅಧಿಕೃತ ಆದೇಶವನ್ನು ಇವತ್ತು ಹೊರಡಿಸಲಿದ್ದಾರೆ. ಅಂದರೆ ನಿನ್ನೆಯೇ ಆ ಕ್ವಾಂಟಮ್ ಸೆಂಟೆನ್ಸ್ ಏನಿದೆ, ಅಂದರೆ ಇವರು ಯಾವ್ಯಾವ ಅಪರಾಧಗಳಲ್ಲಿ ಭಾಗಿಯಾಗಿದ್ದಾರೆ, ಅಂದರೆ ಅದು IPC ಸೆಕ್ಷನ್ 302 ಇರ್ಬೋದು ಅಥವಾ ಸಾಕ್ಷಿನಾಶ 202 ಇರ್ಬೋದು, ಇದರ ಆಧಾರದ ಮೇಲೆ ಈಗ ಇವರಿಗೆ ಕೊಡಬಹುದಾದಂತಹ ಶಿಕ್ಷೆಯನ್ನು ಕಡಿತಗೊಳಿಸಿ ಅನ್ನೋ ಮಟ್ಟಿಗೆ ಅವರ ಪರ ವಕೀಲರು ಒಂದಷ್ಟು ಮನವಿಯನ್ನು ಕೋರ್ಟ್ಗೆ ಮಾಡುವ ಕೆಲಸವನ್ನು ಮಾಡಿದರು. ಅದ್ರ ಜೊತೆಗೆ ಆರೋಪಿಗಳಿಗೂ ಕೂಡ ಅವಕಾಶವನ್ನು ಮಾನ್ಯ ನ್ಯಾಯಾಧೀಶರು ಅವಕಾಶವನ್ನು ಮಾಡಿಕೊಟ್ಟಿದ್ರು. ಇಲ್ಲಿ ನಾವು ಯಾವ ಕರ್ತವ್ಯಗಳನ್ನು ಈಗ ನಿರ್ವಹಿಸ್ತಿದ್ದೀವಿ ಮತ್ತು ಬೇರೆ ಕರ್ತವ್ಯಗಳು ಏನಿದ್ದಾವೆ, ಹೀಗಾಗಿ ಇದರ ಬಗ್ಗೆ ಒಂದಷ್ಟು ನೀವು ಕನಿಕರವನ್ನು ತೋರಿಸಬೇಕು, ಇದನ್ನು ಮನಗಂಡು ಶಿಕ್ಷೆಯನ್ನು ಪ್ರಕಟ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಕೋರಿಕೆಯನ್ನು ಇಡುವ ಕೆಲಸವನ್ನು 17 ಜನ ಆರೋಪಿಗಳು ಮಾಡಿದರು. ಹೀಗಾಗಿ ಇವತ್ತು ಸಂಜೆಯ ಒಳಗಾಗಿ ಮಾನ್ಯ ನ್ಯಾಯಾಧೀಶರು ಆದೇಶವನ್ನು ಪ್ರಕಟ ಮಾಡಲಿದ್ದಾರೆ. ಸಹಜವಾಗಿ ಅದು ಜೀವಾವಧಿ ಶಿಕ್ಷೆಯೋ ಅಥವಾ ಅದಕ್ಕೂ ಕಡಿಮೆ ಇದೆಯೋ ಅನ್ನೋದನ್ನು ಮಾನ್ಯ ನ್ಯಾಯಾಧೀಶರ ಆದೇಶ ಬಂದ ಬಳಿಕವಷ್ಟೇ ಈ ಒಂದು ವಿಚಾರ ಗೊತ್ತಾಗಲಿದೆ. ಆದರೆ ಯಾವಾಗ ಇಲ್ಲಿ ತಪ್ಪಿತಸ್ಥ ದೋಷಿ ಅನ್ನೋ ಮಟ್ಟಿಗೆ ಆದೇಶ ಹೊರಬಂತು, ಆವಾಗಿನಿಂದ ಎಲ್ಲೋ ಒಂದು ಕಡೆ ವಿನಯ್ ಕುಲಕರ್ಣಿ ಒಂದಷ್ಟು ಕುಗ್ಗು ಹೋಗಿರಬಹುದಾದಂತಹ ಸಾಧ್ಯತೆಗಳಿದ್ದಾವೆ. ಕಾರಣ ಅವರ ಕುಟುಂಬಸ್ಥರು ಬಂದಂತಹ ಸಂದರ್ಭದಲ್ಲಿ, ಮಕ್ಕಳು ಬಂದಂತಹ ಸಂದರ್ಭದಲ್ಲಿ ಅವರನ್ನ ತಬ್ಬಿ ಅಳುವಂತಹದ್ದು, ಮತ್ತೆ ಎಲ್ಲೋ ಒಂದು ಕಡೆ ಈ ರೀತಿಯಾಗಿ ಆಗೋಯ್ತಲ್ಲ ಅನ್ನೋ ಒಂದು ಚಿಂತೆ ಅವ್ರನ್ನ ಇನ್ನೂ ಕೂಡ ಕಾಡ್ತಿದೆ ಅನ್ನೋ ಮಾಹಿತಿಗಳು ಲಭ್ಯವಾಗ್ತದೆ. ನಿನ್ನೆಯೂ ಸಹ ಅವ್ರನ್ನ ಪರಪನಗ್ರಹಾರ ಜೈಲಿನ ಕ್ವಾರಂಟೈನ್ ಸೆಲ್ಗೆ ಹಾಕ್ತಂತಹ ಸಂದರ್ಭದಲ್ಲಿ ಇದೇ ವಿಚಾರವಾಗಿ ಚಿಂತಾಕ್ರಾಂತರಾಗಿದ್ರು ಅಂತೇಳಿ ಮತ್ತೆ ವಕೀಲರ ಜೊತೆ ಈ ಒಂದು ಅಧಿಕೃತ ಆದೇಶ ಬಂದ ಬಳಿಕ ಹೈಕೋರ್ಟ್ಗೆ ಹೋಗುವ ಬಗ್ಗೆ, ಈ ಒಂದು ಆದೇಶವನ್ನು ಪ್ರಶ್ನಿಸಿ ಹೈಕೋರ್ಟ್ನಲ್ಲಿ ರಿಟ್ ಅನ್ನು ಹಾಕುವ ಬಗ್ಗೆ ಒಂದಷ್ಟು ಚಿಂತನೆಗಳು ನಡೀತಿದೆ ಅನ್ನೋ ಮಾಹಿತಿಗಳು ಲಭ್ಯವಾಗ್ತಿದೆ. ಕಾರಣ ತಿಂಗಳ ಒಳಗಾಗಿ ಅಧಿಕೃತ ಆದೇಶವನ್ನು ಪಡೆದ ತಿಂಗಳ ಒಳಗಾಗಿ ಇವರು ಹೈಕೋರ್ಟ್ಗೆ ಅಪೀಲನ್ನು ಹೋಗಬೇಕು. ಅಪೀಲನ್ನು ಹೋದಂತಹ ಬಳಿಕ ಅಲ್ಲಿ ಈ ಒಂದು ಆದೇಶಕ್ಕೆ ತಡೆಯನ್ನು ತಂದರಷ್ಟೇ ಇವರ ಶಾಸಕ ಸ್ಥಾನ ಉಳಿಯಲಿದೆ. ಇಲ್ಲವಾದಲ್ಲಿ ಶಾಸಕ ಸ್ಥಾನ ಸಂಪೂರ್ಣವಾಗಿ ರದ್ದು ಮಾಡಲಾಗುತ್ತೆ. ಅದಾದ ಬಳಿಕ 6 ವರ್ಷಗಳ ಕಾಲ ಚುನಾವಣೆಗೆ ನಿಲ್ಲುವಂತಿಲ್ಲ. ಹೀಗಾಗಿ ಈಗಾಗಲೇ ಇದರ ಬಗ್ಗೆ ಕೂಡ ಅವರ ತಂಡ ಏನಿದೆ, ವಕೀಲರ ತಂಡ ಒಂದಷ್ಟು ಇದ್ರ ಬಗ್ಗೆ ಈ ಅಧಿಕೃತ ಆದೇಶವನ್ನು ಪಡೆದಂತಹ ಬಳಿಕ ಇವತ್ತು ಅಥವಾ ನಾಳೆ ಹೈಕೋರ್ಟ್ಗೆ ಮೇಲ್ಮನವಿಯನ್ನು ಸಲ್ಲಿಸುವ ಬಗ್ಗೆ ಒಂದಷ್ಟು ಚಿಂತನೆಯನ್ನು ನಡೆಸುವ ಕೆಲಸವನ್ನ ಮಾಡ್ತಿದ್ದಾರೆ. ಓಕೆ ನರಸಿಂಹಮೂರ್ತಿ, ಹಾಗೆ ಸಂಪರ್ಕದಲ್ಲಿರಿ, ಮತ್ತಷ್ಟು ಡೀಟೇಲ್ಸ್ ನಿಮ್ಮಿಂದ ಪಡಿತಾ